ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಕಳಿಂಗ ರಾಜ್ಯದ ದಕ್ಷಿಣ ಭಾಗದಲ್ಲಿರುವ ಒಂದು ಹಳೆಯ ರಾಜಮಹಲ್ ಈಗ 4 ಶತಮಾನಗಳಿಂದ ಖಾಲಿಯಾಗಿ ಉಳಿದಿದೆ. ಈ ಮಹಲಿನ ಬಗ್ಗೆ ಹಳ್ಳಿಯ ಜನರ ನಡುವೆ ಅನೇಕ ನಿಗೂಢ ಕಥೆಗಳು ಹರಿದಾಡುತ್ತಿವೆ. ಅದು ದೆವ್ವದ ಬಂಗಲೆ, ಅಲ್ಲಿ ಹೋದವರನ್ನು ಮತ್ತೆ ನೋಡುವ ಅವಕಾಶವೇ ಇಲ್ಲ ಎಂಬ ಮಾತು ಹಳ್ಳಿಯ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಕಾಯಿ ಬಿತ್ತಿದಂತಿದೆ. ಹಳ್ಳಿಯ ಯುವಕ ಅಜಯ ತನ್ನ ಮಾತಾಪಿತೃಗಳಿಂದ ಈ ಕಥೆಗಳನ್ನು ಕೇಳಿ ಬೆಳೆದಿದ್ದ. ಆದರೆ ಅವನ ಮನಸ್ಸು ಈ ನಿಗೂಢಕ್ಕೆ ಉತ್ತರ ಹುಡುಕಲು ಹಾತೊರೆಯುತ್ತಿತ್ತು. ಅಪ್ಪ, ಈ ರಾಜ್ ಮಹಲ್ನಲ್ಲಿ ನಿಜವಾಗಿಯೂ ಏನು ಇದ್ದೀತು? ಯಾಕೆ ಜನ ಅಲ್ಲಿಗೆ ಹೋಗಲು ಹೆದರುತ್ತಾರೆ ಎಂದು ಅಜಯ ತನ್ನ ತಂದೆಯನ್ನು ಪ್ರಶ್ನಿಸಿದ. ಅಜಯನ ತಂದೆ ತೀವ್ರ ನೋವಿನಿಂದ, ಈ ಮಹಲ್ ನನಗೆ ನನ್ನ ಜೀವನದ ಅತ್ಯಂತ ದೊಡ್ಡ ನೋವನ್ನು ಕೊಟ್ಟಿದೆ. ನನ್ನ 4 ಸ್ನೇಹಿತರು ಅಲ್ಲಿ ಒಂದು ರಾತ್ರಿ ಹೋಗಿ ನಾಪತ್ತೆಯಾಗಿದ್ದಾರೆ ಎಂದು ಹೇಳಿದಾಗ ಅಜಯನ ಹೃದಯದಲ್ಲೂ ಭಯ ಹುಟ್ಟಿತು. ಆದರೆ ಕುತೂಹಲ ತಗ್ಗಲಿಲ್ಲ. ಅಜಯ ತನ್ನ ಗೆಳೆಯನಾದ ರವಿ ಜೊತೆ ಮಹಲಿಗೆ ಹೋದನು. ರಾತ್ರಿ ಚಂದ್ರನ ಬೆಳಕು ಬೆಳಗುತ್ತಿದ್ದರೂ ಮಹಲಿನ ಗಾಳಿಯು ತೀವ್ರ ತಂಪಾಗಿತ್ತು. ದೊಡ್ಡ ಬಾಗಿಲು ಚೀಪು ಶಬ್ದದಿಂದ ತೆರೆದಾಗ ಮಹಲಿನ ಒಳಗೆ ಒಂದು ವಿಭಿನ್ನ ವಾತಾವರಣ. ಇಲ್ಲಿ ಯಾರಾದರೂ ಇದ್ದೀರಾ ಎಂದು ರವಿ ಕೇಳಿದಾಗ ಎಲ್ಲಿಂದಲೋ ದೂರದಿಂದ ಕಿರುಚುವ ಶಬ್ದ ಕೇಳಿಸಿತು. ಅಜಯ ಕುತೂಹಲದಿಂದ ಮುಂದೆ ನಡೆದು ಹೋದ. ಹೆಜ್ಜೆಗಳಲ್ಲಿ ರಕ್ತದ ಕಲೆಗಳು ಕಾಣಿಸಿತು. ಅವು ನಿನ್ನೆಯ ಚಿಹ್ನೆಗಳಂತೆ ಹಸಿರಾಗಿದ್ದವು. ಒಂದು ಕೋಣೆಯಲ್ಲಿ ದೊಡ್ಡ ಕನ್ನಡಿಯ ಮೇಲೆ ಅವನ ಪ್ರತಿಬಿಂಬದ ಜೊತೆ ಮತ್ತೊಂದು ಅಪರೂಪದ ಮುಖ ಕಾಣಿಸಿತು. ಅದು ರಕ್ತದಿಂದ ಕೂಡಿತ್ತು. ಯಾರೋ ಹೊಡೆಯಲ್ಪಟ್ಟಿರುವಂತೆ ತೋರುತ್ತಿತ್ತು. ರವಿ ಬೆಚ್ಚಿ ಬೀಳುತ್ತಾ, ನೀನು ಇದನ್ನು ನೋಡಿದ್ದೀಯಾ ಎಂದು ಜೋರಾಗಿ ಕೇಳಿದ. ಆ ಕನ್ನಡಿಯಲ್ಲಿ ಕಾಣುತ್ತಿದ್ದ ಚಿತ್ರ ಅಚಾನಕ್ಕಾಗಿ ಮಾಯವಾಯಿತು. ಅಜಯನ ಮನಸ್ಸು ತೀವ್ರ ಗೊಂದಲಕ್ಕೊಳಗಾಯಿತು. ಮಹಲಿನಿಂದ ಹೊರಬಂದು ತನ್ನ ತಾಯಿಗೆ ಈ ಎಲ್ಲವನ್ನೂ ಹೇಳಿದ. ತಾಯಿ ತಕ್ಷಣ ಆತನ ಕೈ ಹಿಡಿದು, ನೀನು ಆ ಸ್ಥಳಕ್ಕೆ ಮತ್ತೊಮ್ಮೆ ಹೋಗಬೇಡ. ನಾನು ನನ್ನ ಜೀವನದ ಭಾಗವನ್ನೇ ಆ ಸ್ಥಳದಲ್ಲಿ ಕಳೆದುಕೊಂಡಿದ್ದೇನೆ ಎಂದು ಅಳುತ್ತಾ ಹೇಳಿದಳು. ಅಜಯನ ತಾಯಿಯ ಕಣ್ಣೀರನ್ನು ನೋಡಿ ಆ ಸ್ಥಳವು ತಮಗೆ ಭಯದ ಭೀತಿಯ ನೆನಪು ಎಂದು ಅವನಿಗೆ ಸ್ಪಷ್ಟವಾಯಿತು. ತಾಯಿ ತನ್ನ ಹಳೆಯ ಗೆಳತಿಯ ಕಹಿ ನೆನಪುಗಳನ್ನು ಅಜಯನ ಮುಂದೆ ಬಿಚ್ಚಿಟ್ಟಳು. ಅನೇಕ ವರ್ಷಗಳ ಹಿಂದೆ ಈ ಮಹಲಿನಲ್ಲಿ ಒಂದು ದೊಡ್ಡ ಘಟನೆಯು ಜರುಗಿತು. ರಾಜಮನೆತನದ ಕೊನೆಯ ರಾಣಿಯು ತನ್ನ ಪ್ರಿಯತಮನನ್ನು ಕಳೆದು ತನ್ನ ಜೀವ ತಜ್ಜಲಕ್ಕೆ ಬಲಿಕೊಟ್ಟಳು. ಆಕೆಯ ಆತ್ಮವೇ ಇಂದು ರಕ್ತಪಿಶಾಚಿಯಾಗಿ ಅಲ್ಲಿ ತಿರುಗಾಡುತ್ತಿದೆ. ಆದರೂ ಅಜಯ ತನ್ನ ತಾಯಿಯು ಮಾತುಗಳನ್ನು ಮುಗಿಸುವ ಮೊದಲೇ ತನ್ನ ಸತ್ಯಾನ್ವೇಷಣೆಗೆ ಮತ್ತೆ ರಾಜಮಹಲಿನ ದಾರಿ ಹಿಡಿಯುತ್ತಾನೆ. ಈ ಬಾರಿ ಆತನನ್ನು ಅಜ್ಞಾತ ಶಬ್ದಗಳು ನಡಿಗೆಯ ಮೂಲಕ ಒಂದು ಗುಹೆಯತ್ತ ಕರೆತರುತ್ತವೆ. ಅಲ್ಲಿ ಅವನು ನೋಡಿದ್ದು ರಕ್ತದಿಂದ ತುಂಬಿದ ಬಟ್ಟೆಗಳ ಸಂಕೇತ ಮತ್ತು ಚಿನ್ನದ ಕಿರೀಟವನ್ನಿಟ್ಟ ಕಬ್ಬಿಣದ ಚೂರುಗಳು. ಈ ಸಂದರ್ಭದಲ್ಲಿ ರಾಣಿ ಚಂದ್ರಕಲಾ ಎಂಬ ಹೆಸರಿನ ಪ್ರಾಣಹೀನ ಆಕೃತಿ ಆತನ ಮುಂದೆ ಪ್ರತ್ಯಕ್ಷವಾಯಿತು. ಆಕೆಯ ಬಾಯಿ ರಕ್ತದಿಂದ ತುಂಬಿತ್ತು ಮತ್ತು ಆಕೆಯ ಕಣ್ಣುಗಳು ಕಾಡುವಂತೆ ಕೆಂಪುಗೊಂಡಿದ್ದವು. ನೀನು ನನ್ನ ರಾಜಮನೆತನದ ಭಾಗವೇ, ಇಲ್ಲದಿದ್ದರೆ ನನ್ನ ದಂಡನೆಯನ್ನು ಅನುಭವಿಸು ಎಂದು ಆಕೆಯ ಗಾಂಭೀರ್ಯ ನಗೆಯು ಅವನ ರಕ್ತಗತಿಯನ್ನು ತೀವ್ರಗೊಳಿಸಿತು. ಅಜಯ ತಕ್ಷಣ ಬೆಚ್ಚಿಬಿದ್ದು ಹಿಂದೆ ಓಡಲು ಮುಂದಾದಾಗ ಆಕೆಯ ಕೈ ಅವನ ಕಾಲು ಹಿಡಿದು ತನ್ನತ್ತ ಎಳೆಯುತ್ತಿತ್ತು. ನಿನ್ನ ಕುಟುಂಬಕ್ಕೂ ನನ್ನ ಜೀವನದ ಕಥೆಗೂ ಸಂಬಂಧವಿದೆ ಎಂದು ಆಕೆಯ ಮಾತು ಆತನ ಕಿವಿಗೆ ಬೀಳುತ್ತಿತ್ತು. ನಿನ್ನ ತಾಯಿಗೆ ಹೇಳು, ಅವಳಿಗೆ ನನ್ನ ಬಗ್ಗೆ ಸಂಬಂಧಪಟ್ಟ ಎಲ್ಲಾ ಸತ್ಯವೂ ತಿಳಿದಿದೆ ಎಂದು ಹೇಳಿ ಆಕೆಯ ಆಕೃತಿ ಮಾಯವಾಯಿತು. ಅಜಯ ತನ್ನ ತಾಯಿಯ ಮಾತುಗಳನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಪುನರಾವರ್ತಿಸುತ್ತಿದ್ದ. ಅವು ನಿನ್ನ ತಂದೆಯ ಆತ್ಮವನ್ನೂ ಸೆರೆ ಹಿಡಿದಿದೆ ಎಂದು ತಾಯಿಯ ಆಕ್ರಂದನವು ಅವನ ಮನಸ್ಸನ್ನು ಹಿಂಸಿಸುತ್ತಿತ್ತು. ಚಂದ್ರಕಲಾ ಎಂಬ ರಾಣಿ, ಅವಳ ರಕ್ತಪಿಶಾಚಿಯ ರೂಪ ಮತ್ತು ತನ್ನ ಕುಟುಂಬದ ಕಳಕಳಿ, ಈ ಎಲ್ಲಾ ಪ್ರಶ್ನೆಗಳು ಅವನನ್ನು ಶಾಂತವಾಗಿರಲು ಬಿಡಲಿಲ್ಲ. ತಾಯಿ ತೀವ್ರ ದುಃಖದಿಂದ ತನ್ನ ಗಂಡನ ಪ್ರೀತಿಯ ನೆನಪಿನಲ್ಲಿ ಕಣ್ಣೀರನ್ನೀರುತ್ತಿದ್ದಳು. ಅವನನ್ನು ಕಳೆದುಕೊಂಡ ಕ್ಷಣದಿಂದ ನನ್ನ ಬದುಕು ಅರ್ಥವಿಲ್ಲದಾಗಿದೆ ಎಂದು ಅವಳು ಹೇಳಿದ್ದಳು. ಈ ಮಾತು ಅಜಯನ ಹೃದಯವನ್ನು ಕರಗಿಸಿತು. ಆದರೆ ಅವನ ಮನಸ್ಸಿನಲ್ಲಿ ತನ್ನ ತಂದೆಯ ಮತ್ತು ಚಂದ್ರಕಲಾಳ ನಡುವಿನ ಸಂಬಂಧವನ್ನು ತಿಳಿಯುವ ನಿರ್ಧಾರ ಹೊಮ್ಮಿತು. ಅಜಯ ತನ್ನ ತಾಯಿಯ ಒತ್ತಡದ ಮಾತುಗಳನ್ನು ಕಡೆಗಣಿಸುತ್ತಾ ಮತ್ತೊಮ್ಮೆ ರಾಜಮಹಲಿನ ಒಳಗೆ ಹೋಗಲು ಸಿದ್ಧನಾದ. ಆದರೆ ಈ ಬಾರಿ
ಅವನು ತನ್ನ ಜೊತೆಗೆ ಮಾಗಿದ ಗ್ರಹಣದ ಹೊಳಪನ್ನು ಹೊಂದಿರುವ ನಿವ್ವಳವನ್ನು ಕೊಂಡೊಯ್ದನು. ರಾಜಮಹಲಿಗೆ ಕಾಲಿಟ್ಟ ಕ್ಷಣವೇ ಗಾಳಿಯ ತೀವ್ರ ಶೀತವು ಅವನ ದೇಹವನ್ನು ಹಿಮಗಟ್ಟಿಸಿದಂತೆ ಭಾಸವಾಯಿತು. ಬಾಗಿಲು ತೆರೆದಾಗ ಆ ಹಿಂದೆ ಕಂಡ ಹಾಳಾದ ಕೋಣೆಗಳು ಈ ಬಾರಿ ಚಂದನೆಯ ಬೆಳಕಿನಲ್ಲಿ ಲೋಭದಿಂದ ಹೊಳೆಯುತ್ತಿದ್ದವು. ಹಠಾತ್ ಅವನ ಪಾದದ ಕೆಳಗೆ ಏನೋ ಹರಿದು ಹೋಯಿತು. ರಕ್ತವಿರಬಹುದೆಂದು ಭಾವಿಸಿ ಅವನು ಕೈಯಿಂದ ಮುಟ್ಟಿದ. ಅದು ತಾಜಾ ರಕ್ತದ ಹನಿಗಳು. ಯಾರದ್ದು ಇದು ಎಂದು ಅಜಯ ಕೇಳಿದಾಗ ಹಿಂದೆ ಆತನ ಹೆಸರಿನ ಶಬ್ದ ಕೇಳಿಸಿತು. ಅಜಯ. ಶಬ್ದದ ತೀವ್ರತೆ ಮತ್ತು ಭಯಾನಕ ಧ್ವನಿಯು ಅವನ ದೇಹವನ್ನು ವಿಲಕ್ಷಣ ಕಂಗೊಳಿಸಿತು. ಅಜಯ ಹಿಂದಿರುಗಿದಾಗ ಅದೃಶ್ಯ ಮುಖವೊಂದು ಅವನ ಕಡೆ ಬರುತ್ತಿರುವಂತೆ ಕಾಣಿಸಿತು. ಆ ಮುಖದ ದೃಶ್ಯ ಅವನನ್ನು ಚಮತ್ಕರಿಸಿತು. ಅದು ಅವನ ತಂದೆಯ ಮುಖವಾಗಿತ್ತು. ಅಪ್ಪ ಎಂದು ಅಜಯ ಕಿರುಚಿದ. ಅಜಯ ತಂದೆಯ ಆತ್ಮದ ಕಡೆ ನೋಡುವಷ್ಟರಲ್ಲಿ ನೀನು ಇಲ್ಲಿ ಬಾರದೇ ಇರಬೇಕಾಗಿತ್ತು ಎಂದು ಹೇಳಿದ. ಈ ಮಾತು ಕೇಳಿದಾಗ ಅಜಯನ ಕಣ್ಣು ಕಣ್ಣೀರಿನಿಂದ ತುಂಬಿದವು. ತನ್ನ ತಂದೆಯ ಆತ್ಮ ಇಷ್ಟು ವರ್ಷಗಳಿಂದ ರಕ್ತಪಿಶಾಚಿಯ ಜಾಲದಿಂದ ಬಂದಿಯಾಗಿರುವುದನ್ನು ನೋಡಿ ಅವನ ನೋವನ್ನು ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ. ತಂದೆಯ ಆತ್ಮದ ಸುತ್ತಲೂ ಕಂಡದ್ದು ಇನ್ನಷ್ಟು ಆಕ್ರಂದನದ ಶಬ್ದಗಳು ಮತ್ತು ಭಯಾನಕ ಆಕೃತಿಗಳು. ಇವರೆಲ್ಲ ಯಾರು ಎಂದು ಕೇಳಿದ ಅಜಯನಿಗೆ ಅವನ ತಂದೆ, ಇವರೆಲ್ಲ ನನ್ನ ಹಾಗೆ ದುರಂತ ಅಂತ್ಯವನ್ನು ಅನುಭವಿಸಿದ ಬಲಿಗಳೇ ಎಂದು ಹೇಳಿದರು. ಅಜಯನ ತಂದೆ ತಮ್ಮ ಸಾವಿನ ಹಿಂದಿರುವ ಸತ್ಯವನ್ನು ಬಹಿರಂಗಪಡಿಸಿದರು. ಈ ರಾಣಿ ಚಂದ್ರಕಲಾ ಸತತ ಕೋಪ ಮತ್ತು ರಕ್ತದ ಹಂಬಲದಿಂದ ನಮ್ಮನ್ನೆಲ್ಲ ತನ್ನ ಶಾಪಕ್ಕೆ ಒಳಪಡಿಸಿದ್ದಾಳೆ. ಆದರೆ ಈ ಎಲ್ಲದಕ್ಕೂ ನಿನ್ನ ತಾಯಿಯೇ ಕಾರಣ. ಈ ಮಾತುಗಳನ್ನು ಕೇಳಿದಾಗ ಅಜಯನ ಕಣ್ಣು ತೀವ್ರವಾಗಿ ಪುಳಕಿತವಾಯಿತು. ನನ್ನ ತಾಯಿಯೇ ಎಂದು ಪ್ರಶ್ನಿಸಿದಾಗ ತಂದೆ, ಅವಳು ನನ್ನ ರಕ್ಷಣೆಗೆ ಬಲಿ ಕೊಡುತ್ತೇನೆಂದು ಚಂದ್ರಕಲಾಳ ಜೊತೆ ಶಪಥವನ್ನು ಮಾಡಿದ್ದಳು. ಆದರೆ ನಾನು ಇದನ್ನು ಸಹಿಸಲಿಲ್ಲ ಎಂದು ಹೇಳಿದರು. ಈ ಸತ್ಯವನ್ನು ತಿಳಿದ ಮೇಲೆ ಅಜಯ ತನ್ನ ತಾಯಿಯನ್ನು ವಿಚಾರಿಸಲು ತಕ್ಷಣ ಹಳ್ಳಿಗೆ ಮರಳಿದನು. ತಾಯಿ ಆತಂಕಗೊಂಡು, ನೀನು ಸತ್ಯವನ್ನು ತಿಳಿದು ಬಿಟ್ಟೆಯಾ ಎಂದು ಕೇಳಿದಳು. ತಾಯಿ ಅಜಯನ ಕೈ ಹಿಡಿದು ತನ್ನ ಕೊನೆಯ ಮಾತುಗಳನ್ನು ಹೇಳಲು ತಯಾರಾದಳು. ನಾನು ಈ ಮಹಲಿನ ಬೆಲೆಯಾಗಿ ನನ್ನ ಗಂಡನನ್ನು ಕಳೆದುಕೊಂಡೆ. ಆದರೆ ನಿನ್ನನ್ನು ರಕ್ಷಿಸಲು ಏನನ್ನು ಬೇಕಾದರೂ ಮಾಡುವೆ ಎಂದಳು. ಈ ವೇಳೆ ರಾಜಮಹಲಿನಿಂದ ಒಂದು ಭಯಾನಕ ಶಬ್ದ ಕೇಳಿಸಿತು. ನಿನ್ನ ಸಮಯ ಮುಗಿಯಿತು. ಅಜಯನ ಮುಂದೆ ಹೊಸ ಸವಾಲು ನಿಂತಿತ್ತು. ಚಂದ್ರಕಲಾ ಮತ್ತೆ ತನ್ನ ರಕ್ತದಾಹವನ್ನು ತೀರಿಸಲು ಹೊರಟಿದ್ದಾಳೆ. ಅವಳನ್ನು ನಿಲ್ಲಿಸಬೇಕಾದ ಕರ್ತವ್ಯ ನಿನ್ನ ಮೇಲಿದೆ ಎಂದು ತಂದೆಯ ಆತ್ಮ ತನ್ನ ಕೊನೆಯ ಸಂದೇಶವನ್ನು ನೀಡಿತು. ರಾತ್ರಿ ಇನ್ನು ಭಯಾನಕ ಕಗ್ಗತ್ತಲಾಗಿ ಬದಲಾಗಿ ಊರಿನ ಮೇಲೆ ಘೋರ ಮೌನವು ಹಬ್ಬಿತು. ಮನೆಯಲ್ಲಿ ಅಜಯನ ತಾಯಿ ಅಳುತ್ತಾ ಅವನನ್ನೇ ನೋಡುತ್ತಿದ್ದಳು. ಅವಳು ಕುಟುಂಬ ಸದಸ್ಯರ ಚಿತ್ರವಿರುವ ಒಂದು ಹಳೆಯ ಚಿತ್ರವನ್ನು ಕೈಯಲ್ಲಿ ಹಿಡಿದಿದ್ದಳು. ಚಿತ್ರದಲ್ಲಿ ಅವಳ ಗಂಡನ ಜೊತೆ ಅಜಯ ಬಾಲಕನಾಗಿ ಇದ್ದ. ನೀನು ನಾನು ಮಾಡದಿದ್ದುದನ್ನು ಮಾಡಬೇಕಾಗಿದೆ ಮಗನೇ ಎಂದು ತನ್ನ ನೋಟವನ್ನು ಗೋಡೆಯ ಕಡೆ ತಿರುಗಿಸಿದಳು. ಈ ಮಾತು ಕೇಳಿದಾಗ ಅಜಯನ ಕಣ್ಣಿನಲ್ಲಿ ಕಣ್ಣೀರು ತುಂಬಿ ಬಂತು. ಅವನು ತನ್ನ ತಾಯಿಯ ಮಡಿಲಿನಲ್ಲಿ ಮೌನದಿಂದ ಮಲಗಿದ. ನಾನಿನ್ನ ತೊರೆಯಲು ಹೆದರುತ್ತಿರುವೆ ಎಂದ ಅವಳ ಮಾತು ಅವನ ಮನಸ್ಸನ್ನು ತೀವ್ರವಾಗಿ ನೋಯಿಸಿತು. ಅಜಯ ಮತ್ತೊಮ್ಮೆ ರಾಜಮಹಲಿಗೆ ಹೋಗುವ ನಿರ್ಧಾರಕ್ಕೆ ಬಂದ. ಅವನ ದೇಹದಲ್ಲಿ ಒಂದು ಭಿನ್ನ ಶಕ್ತಿ ಮತ್ತು ಆವರಣದ ಭಯದ ಜೊತೆಗೆ ಕಠಿಣವಾದ ತೀರ್ಮಾನವಿತ್ತು. ಮಹಲಿನ ಒಳಗೆ ಕಾಲಿಟ್ಟಾಗ ಅಜಯ ತನ್ನ ಹೆಜ್ಜೆಗಿಂತ ಮೊದಲೇ ಯಾರು ಇನ್ನೊಬ್ಬನ ಹೆಜ್ಜೆ ಶಬ್ದಗಳನ್ನು ಕೇಳಿದ. ಮಹಲಿನ ಬಲಭಾಗದಲ್ಲಿ ಜೋರಾಗಿ ಕಿರುಚುತ್ತಿರುವ ಶಬ್ದವೊಂದು ಕೇಳಿಸಿತು. ನಿನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಮೇನವಿರೇಳಿಸುವ ಧ್ವನಿಯಲ್ಲಿ ಆ ಕೂಗು ಕೇಳಿಸಿತು. ಅಜಯನ ಕಣ್ಣುಗಳು ಆ ಧ್ವನಿಯ ಮೂಲವನ್ನು ಹುಡುಕಲು ಯತ್ನಿಸಿದವು. ಆದರೆ ಯಾವುದೂ ಕಾಣಲಿಲ್ಲ. ಮುಂದೆ ನಡೆದಾಗ ತೀವ್ರ ನೋಟವು ಅವನ ಹೃದಯವನ್ನು ಕುಗ್ಗಿಸಿತು. ಚಂದ್ರಕಲಾ ಕಂಬದ ಹಿಂದಿನಿಂದ ಅವನನ್ನು ನಗುತ್ತಾ ನೋಡುತ್ತಿದ್ದಳು. ಆಕೆಯ ಕಣ್ಣುಗಳು ಗಾಢ ಕೆಂಪಾಗಿದ್ದವು. ಬಾಯಿಯ ಕೊನೆಯಲ್ಲಿ ರಕ್ತದ ಹನಿಗಳು ಕಾಣುತ್ತಿದ್ದವು. ನೀನು ನನ್ನ ಜಾಗಕ್ಕೆ ಮತ್ತೆ ಬಂದ್ಯಾ ಎಂಬ ಆಕೆಯ ಮಾತು ಆ ಮೌನವಾದ ಶೂನ್ಯದಲ್ಲೂ ಎದೆಗಚ್ಚಿಸುವ ಭಯವನ್ನು ಮೂಡಿಸಿತು. ಅಜಯನ ತೀವ್ರ ಭಯವು ಅವನನ್ನು ತಂದೆ ತಾಯಿಯ ಬಗ್ಗೆ ಬಾಹುಕ ನೆನಪುಗಳಿಗೆ ಕರೆದೊಯ್ಯಿತು. ಇಂದು ನನ್ನ ಜೀವನದ ಕೊನೆಯ ದಿನ. ಈ ಜಾಗದಿಂದ ನಾನು ತಪ್ಪಿಸಿಕೊಳ್ಳುತ್ತೇನೆಯೋ ಇಲ್ಲವೋ ಎಂದು ಅಜಯ ಭಾವಿಸಿದ. ಆದರೂ ಅವನು ತನ್ನ ಕಠಿಣ ನಿರ್ಧಾರದಿಂದ ಆ ರಕ್ತಪಿಶಾಚಿಯ ಶಕ್ತಿಯನ್ನು ತಡೆದುಕೊಳ್ಳುತ್ತಿದ್ದ. ರಾಜಮಹಲಿನ ಕೋಣೆಯೊಳಗೆ ಈ ಹಿಂದೆ ಕೇಳಿದ ಸದ್ದುಗಳು ಕೇಳಿದಾಗ
ಅಜಯನಿಗೆ ತನ್ನ ತಂದೆಯ ಕಂಠವನ್ನು ಕೇಳಿದಂತೆ ಭಾಸವಾಯಿತು. ಅಜಯ, ನೀನು ಬಾರದಿರುವೆ ಎಂಬ ಆಶಯದಿಂದ ನಾನಿದ್ದೆ ಎಂಬ ಶಬ್ದವು ಆತನ ಕಿವಿಗೆ ಬಿದ್ದಿತು. ಆ ಶಬ್ದದ ನಿಜ ವಾಸ್ತವವನ್ನು ಅರಿಯಲು ಆತನ ಮನಸ್ಸು ತೀವ್ರ ಅಳೆಯುವ ಭಾವನೆಯಲ್ಲಿತ್ತು. ತಕ್ಷಣ ಆತನ ಮುಂದಿನ ಗೋಡೆಯ ಮೇಲೆ ತನ್ನ ತಂದೆಯ ಚಿತ್ರವೊಂದು ಕಂಡಿತು. ಆದರೆ ಅದರಲ್ಲಿ ತಂದೆಯ ಬಾಯಿಯ ಕೊನೆಯಲ್ಲಿ ರಕ್ತ ಹರಿಯುತ್ತಿತ್ತು. ನೀನು ಇದನ್ನು ತಪ್ಪಿಸಬೇಕಾಗಿದೆ ಎಂಬ ಶಬ್ದ ಅಜಯನ ಕಿವಿಯಲ್ಲಿ ನೆಲೆಸಿತು. ಈ ಬಾರಿ ಚಂದ್ರಕಲಾ ತನ್ನ ರೂಪದಲ್ಲಿ ಪ್ರತ್ಯಕ್ಷಳಾದಳು. ನೀನು ನನ್ನ ಜೀವನದ ಭಾಗವಲ್ಲ, ಆದರೆ ನಿನ್ನ ಕುಟುಂಬ ನನ್ನ ಶಾಪದ ಭಾಗವಾಗಿದೆ ಎಂದು ಆಕೆಯ ಭಯಾನಕ ನಗು ಆತನನ್ನು ಬೆಚ್ಚಿ ಬೀಳಿಸಿತು. ಅವಳು ಅವನ ಮುಂದೆ ಬಂದು ತನ್ನ ಗಡಿಯಾರದ ಗಂಟೆಯನ್ನು ತೋರಿಸುತ್ತಾ, ನೀನು ನಿನ್ನ ತಾಯಿಯಿಂದ ನಿಗೂಢ ಸತ್ಯವನ್ನು ಕೇಳಬೇಕಾಗಿದೆ ಎಂದು ಹೇಳಿದಳು. ಅಜಯನು ನೀನು ನನ್ನ ತಂದೆಯನ್ನು ಏಕೆ ಕೊಂದೆ ಎಂದು ಜೋರಾಗಿ ಕೇಳಿದಾಗ ಚಂದ್ರಕಲಾ ತನ್ನ ಕಣ್ಣುಗಳನ್ನು ದೊಡ್ಡದು ಮಾಡಿ, ನಿನ್ನ ತಾಯಿಯ ಪ್ರೀತಿಯ ಮಾಯೆಯಲ್ಲಿ ನಾನು ನನ್ನ ಜೀವನವನ್ನೇ ಕಳೆದುಕೊಂಡೆ. ಈಗ ನಿನ್ನನ್ನು ನನ್ನ ಬಲಿಯಾಗಿ ಪಡೆದುಕೊಳ್ಳುತ್ತೇನೆ ಎಂದು ಹೇಳಿದಳು. ಚಂದ್ರಕಲಾ ತನ್ನ ಶಾಪದ ಹಿಂದಿನ ಸತ್ಯವನ್ನು ಬಿಚ್ಚಿಟ್ಟಳು. ತನ್ನ ಶಾಪದ ಗುಟ್ಟು ಈ ಮಹಲಿನ ಇಡೀ ಇತಿಹಾಸಕ್ಕೆ ಸಂಬಂಧಿಸಿದೆ. ನಿನ್ನ ತಾಯಿ ಅದನ್ನು ತಿಳಿದಿದ್ದಾಳೆ ಎಂದು ಹೇಳಿದಾಗ ಅವಳ ಆಕೃತಿ ಗಾಳಿಯಲ್ಲಿ ಮಾಯವಾಯಿತು. ಅಜಯನ ಮನಸ್ಸು ಶಾಂತವಾಯಿತು. ಕೂಡಲೇ ತನ್ನ ತಾಯಿಯನ್ನು ವಿಚಾರಿಸಲು ಹೊರಟನು. ಮನೆಗೆ ತಲುಪಿದಾಗ ಅವನ ತಾಯಿ ಕತ್ತಲೆಯಲ್ಲಿ ಕುಳಿತಿದ್ದಳು. ನೀನು ನನಗೆ ಏನು ಹೇಳಬಯಸುತ್ತಿದ್ದೀಯಾ ಎಂದು ಅವನು ಕೇಳಿದ. ತಾಯಿ ತೀವ್ರ ಭಾವನೆಯಲ್ಲಿದ್ದಳು. ನೀನು ನಿನ್ನ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ಅವರ ಸಾವಿನ ಹಿಂದೆ ಇರುವ ನಿಗೂಢವನ್ನು ನಿನಗೆ ಹೇಳಲು ನಾನು ತಯಾರಿದ್ದೇನೆ ಎಂದು ಹೇಳಿದಳು. ಅಜಯನಿಗೆ ಕತ್ತಲ ರಾತ್ರಿಯಲ್ಲೂ ತನ್ನ ತಾಯಿಯ ಆ ಮಾತುಗಳನ್ನು ಕೇಳಿ ತನ್ನ ಮನಸ್ಸಿನಲ್ಲಿ ಹೊಸ ಬೆಳಕು ಮೂಡಿದಂತೆ ಭಾಸವಾಗುತ್ತಿತ್ತು. ನೀನು ಮಹಲಿನ ಶಾಪವನ್ನು ನೀಗಿಸಲು ಹುಟ್ಟಿದವನು ಮಗನೇ. ಈ ಮಾತನ್ನು ಕೇಳಿದ ಅಜಯನಿಗೆ ನಿಂತಲ್ಲಿ ನಿಲ್ಲದ ಹೃದಯದ ನೋವು ಕಾಡಿತು. ಆ ರಕ್ತ ಪಿಶಾಚಿಯ ಶಾಪ ಮತ್ತು ತಾಯಿಯ ಬಲಿಯಾದ ಬದುಕು ಅವನನ್ನು ತೀವ್ರ ದುಃಖದಲ್ಲಿ ತೊಳಲಾಡುವಂತೆ ಮಾಡಿದವು. ತನ್ನ ತಂದೆಯನ್ನು ಕಳೆದುಕೊಂಡ ನೋವು ಈಗ ತಾಯಿಯ ಮಾತಿನಲ್ಲಿ ಕೇಳಿದಾಗ ದೊಡ್ಡದಾಗಿ ಕಾಣಿಸುತ್ತಿತ್ತು. ತಾಯಿಯ ನೋಟದಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ಅವಳು ತನ್ನ ಮಗನ ಮುಂದೆ ಬಲವಂತದಿಂದ ತನ್ನ ನೋವನ್ನು ನುಂಗಿ ಶಾಂತವಾಗಲು ಯತ್ನಿಸುತ್ತಿದ್ದಳು. ನಿನ್ನ ಮೇಲೆ ನನಗೆ ಭರವಸೆ ಇತ್ತು ಮಗನೇ, ನಿನ್ನಿಂದಲೇ ನಮ್ಮ ಕುಟುಂಬಕ್ಕೆ ಮುಕ್ತಿ ಸಿಗಬೇಕು ಎಂದು ಅವಳು ಅಳುತ್ತಾ ಹೇಳಿದಳು. ಅಜಯ ಮತ್ತೊಮ್ಮೆ ಮಹಲಿಗೆ ಹೋಗಲು ತೀರ್ಮಾನಿಸಿ ಹೊರಟ. ಈ ಬಾರಿ ಅವನು ತನ್ನ ಕೈಯಲ್ಲಿ ಹಳೆಯ ಕೃತಶಕ್ತಿ ಮಂತ್ರದ ಪುಸ್ತಕವೊಂದನ್ನು ಕೊಂಡೊಯ್ದ. ರಾಜಮಹಲಿನ ಗಾಳಿಯು ಈಗ ಶಾಂತ ರೀತಿಯಲ್ಲಿ ಕಾಣುತ್ತಿತ್ತು. ಮೆಟ್ಟಲುಗಳ ಮೇಲೆ ಹೆಜ್ಜೆ ಹಾಕುವಷ್ಟು ತೀವ್ರ ಶಬ್ದವು ತನ್ನದೇ ಆದ ಭಾವನೆಯನ್ನು ತಳೆದುಕೊಳ್ಳುತ್ತಿತ್ತು. ಮೆಟ್ಟಿಲುಗಳನ್ನು ಹತ್ತಿ ಮತ್ತೊಂದು ಕೋಣೆಗೆ ಕಾಲಿಟ್ಟಾಗ ಕತ್ತಲೆಯೊಳಗಿನಿಂದ ಒಬ್ಬ ಬಾಲಕನ ಧ್ವನಿ ಕೇಳಿಸಿತು. ನಾನು ಇಲ್ಲಿ ಬಂದಿಯಾಗಿ ಉಳಿದಿದ್ದೇನೆ ಎಂದು ಆ ಶಬ್ದ ಬೆರಗುಗೊಳಿಸುವ ಧ್ವನಿಯಲ್ಲಿತ್ತು. ಹಠಾತ್ತನೆ ಕೋಣೆಯ ಒಳಗೆ ಒಂದು ದೊಡ್ಡ ಕತ್ತಿ ನೆಲದೊಳಗೆ ತೂರಿಸಿ ಇಟ್ಟಿರುವಂತೆ ಕಂಡಿತು. ಅದರಿಂದ ಕೆಂಪಾದ ರಕ್ತ ಹರಿಯುತ್ತಿತ್ತು. ಆ ಕೋಣೆಯ ದಾರಿ ಮುಚ್ಚಿದಂತೆ ಭಾಸವಾಯಿತು ಮತ್ತು ಪಕ್ಕದಲ್ಲಿನ ಗೋಡೆಗಳ ಮೇಲೆ ರಕ್ತದ ಕೈಗುರುತುಗಳು ಚಲಿಸುತ್ತಿರುವಂತೆ ಕಾಣಿಸುತ್ತಿದ್ದವು. ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಧ್ವನಿಯು ಮಹಲಿನ ಇಡೀ ಕೋಣೆಯೊಳಗೆ ತುಂಬಿತ್ತು. ಅಜಯ ಮತ್ತೊಂದು ಕೋಣೆಯಲ್ಲಿ ತನ್ನ ತಂದೆಯ ಆತ್ಮವನ್ನು ಕಂಡನು. ತಂದೆಯ ಶರೀರದ ಭಾಗಗಳು ಕತ್ತರಿಸಲಾಗಿರುವಂತೆ ಕಾಣುತ್ತಿದ್ದವು. ನೀನು ಏನೂ ಮಾಡಲು ಸಾಧ್ಯವಿಲ್ಲ ನನ್ನ ಮಗ ಎಂಬ ಆಪಾದನಾತ್ಮಕ ಶಬ್ದ ಅಜಯನ ಮನಸ್ಸನ್ನು ಮುರಿಯಿತು. ನೀನು ನನ್ನನ್ನು ರಕ್ಷಿಸಬೇಕಾಗಿತ್ತು ಎಂದು ಆ ತಂದೆಯ ಮುಖದಿಂದ ಕಣ್ಣೀರು ಹರಿಯುವ ದೃಶ್ಯ ಅಜಯನ ಕಣ್ಣಿಗೆ ಕಾಣುತ್ತಿದ್ದುದೇ ಒಂದು ಹೃದಯ ವಿದ್ರಾವಕ ಕ್ಷಣವಾಗಿತ್ತು. ಅಜಯ ತನ್ನನ್ನು ತಾನೇ ಕೀಳಾಗಿ ಕಂಡುಕೊಂಡನು. ನಾನು ನನ್ನ ಕುಟುಂಬವನ್ನು ಉಳಿಸಲು ಏನೂ ಮಾಡಿಲ್ಲ ಎಂದು ತನ್ನಲ್ಲಿಯೇ ಮಾತನಾಡಿಕೊಂಡನು. ಆದರೆ ಆ ಕೂಡಲೇ ತನ್ನ ಕುಟುಂಬದ ತ್ಯಾಗವನ್ನು ವ್ಯರ್ಥ ಮಾಡದಿರಲು ತನ್ನಲ್ಲಿಯೇ ಧೈರ್ಯವನ್ನು ತಂದುಕೊಂಡನು. ಚಂದ್ರಕಲಾ ಇನ್ನೊಮ್ಮೆ ತನ್ನ ರೂಪದಲ್ಲಿ ಅವನ ಮುಂದೆ ಪ್ರತ್ಯಕ್ಷಳಾದಳು. ನೀನು ಎಷ್ಟು ಪ್ರಯತ್ನಿಸಿದರೂ ನನ್ನ ಶಕ್ತಿಯನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂದಳು. ಆದರೆ ಈ ಬಾರಿ ಅವಳು ತನ್ನ ಶಾಪದ ಮೂಲ ತತ್ವವನ್ನು ಬಹಿರಂಗಪಡಿಸುತ್ತಾಳೆ. ನನ್ನನ್ನು ಈ ಶಾಪಕ್ಕೆ ಒಳಪಡಿಸಿದವಳು ನಿನ್ನ ತಾಯಿ. ಅವಳು ನನ್ನ ಪ್ರೀತಿಯ ಸಂಬಂಧವನ್ನು ಹಾಳು ಮಾಡಿ ನನ್ನ ಸತ್ತ ಶರೀರವನ್ನು ಶಾಪಕ್ಕೆ ಒಳಪಡಿಸಿದಳು. ಅಜಯ ಈ ಸತ್ಯವನ್ನು ಕೇಳಿ ನಿಂತಲ್ಲಿಯೇ ನಿಂತು ಹೋದನು. ನನ್ನ ತಾಯಿ, ಅವಳು ಹೇಗೆ ಇಂತಹದ್ದೊಂದು ಕೆಲಸ ಮಾಡಲು ಸಾಧ್ಯ ಎಂದು ಕೇಳಿದನು. ಚಂದ್ರಕಲಾ ತನ್ನ ಶಕ್ತಿಯನ್ನು ಇಮ್ಮಡಿಗೊಳಿಸಲು ಅವನನ್ನು ಮತ್ತೊಂದು ಸುತ್ತಿನಲ್ಲಿ ತನ್ನ ತಂತ್ರಕ್ಕೆ ಸಿಲುಕಿಸಲು ಸಜ್ಜಾಗಿದ್ದಳು.
ಚಂದ್ರಕಲಾ ತನ್ನ ಕೊನೆಯ ಮಾತುಗಳನ್ನಾಡುತ್ತಾಳೆ. ನಿನ್ನ ತಾಯಿಯ ಕೈಯಲ್ಲಿ ಒಂದು ಶಕ್ತಿ ಇದೆ, ಅದೇ ನನ್ನನ್ನು ತಡೆಯಲು ಸಾಧ್ಯ, ಆದರೆ ನಿನ್ನಿಂದ ಅದನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ಹೇಳಿ ಆಕೆಯ ಆಕೃತಿ ಮತ್ತೆ ಗಾಳಿಯಲ್ಲಿ ಮಾಯವಾಗುತ್ತದೆ. ಅಜಯ ತಕ್ಷಣ ತಾಯಿಯ ಬಳಿ ಮರಳಿ, ನೀನು ನನಗೆ ಸತ್ಯವನ್ನು ಹೇಳಬೇಕು ಎಂದು ಒತ್ತಾಯಿಸಿದ. ತಾಯಿ ಕಣ್ಣೀರು ಸುರಿಸುತ್ತಾ ಅಜಯನ ಮುಂದೆ ಕುಳಿತಿದ್ದಳು. ನಾನು ಕೊಟ್ಟ ಶಪಥವೇ ನನ್ನ ಹೀನಾಯ ಬದುಕಿಗೆ ಕಾರಣ ಎಂದು ಹೇಳಿದಳು. ಅಜಯ ತನ್ನ ತಾಯಿಯ ಮುಂದೆ ಕುಳಿತಿದ್ದ. ಆಕೆಯ ಮುಖದಲ್ಲಿ ಆಳವಾದ ದುಃಖ, ಶಾಪದ ನೆನಪು ಮತ್ತು ನಿರೀಕ್ಷೆಯಿಂದ ತುಸು ಕಣ್ತುಂಬಿದ ಕಣ್ಣೀರು. ನೀನು ನನಗೆ ಅದನ್ನು ಹೇಳಲೇಬೇಕಾಗಿದೆ. ನಿನ್ನ ಶಪಥವೇನು ಎಂದು ಅಜಯ ಕೇಳಿದಾಗ ತಾಯಿ ತನ್ನ ನೋಟವನ್ನು ನೆಲಕ್ಕೆ ತಿರುಗಿಸುತ್ತಾ, ಅಜಯ, ನಾನು ಚಂದ್ರಕಲಾಳ ಪ್ರೀತಿಯ ಸಂಬಂಧವನ್ನು ಮುರಿದು ರಾಜಮಹಲಿನ ದಾಸಿಯಾಗಿ ಮಾಡಿಕೊಂಡೆ ಎಂದು ಹೇಳಿದಳು. ಯಾಕೆ ನೀನು ಹೀಗೆ ಮಾಡಿದೆ? ಅಜಯನ ಮಾತಿನಲ್ಲಿ ದುಃಖದೊಂದಿಗೆ ಆಕ್ರೋಶವೂ ಇತ್ತು. ತಾಯಿ ಒಂದು ಕ್ಷಣ ತಲ್ಲಣಗೊಂಡು, ನನಗೆ ಕೌಟುಂಬಿಕ ಹೆಮ್ಮೆ ಬೇಕಿತ್ತು, ಆದರೆ ನಾನು ಅರಿಯದೆ ಚಂದ್ರಕಲಾಳ ಆತ್ಮವನ್ನು ಶಾಪಕ್ಕೆ ಒಳಪಡಿಸಿದೆ ಎಂದು ಅಳುತ್ತಾ ಹೇಳಿದಳು. ಅಜಯ ತಾಯಿಯ ನಿಜವನ್ನು ಕೇಳಿ ನಿಂತಲ್ಲಿಯೇ ನಿಂತ. ಆ ಶಾಪಕ್ಕೆ ಮುಕ್ತಿ ನೀಡಲು ಏನು ಮಾಡಬೇಕು ಎಂದು ಕೇಳಿದ. ತಾಯಿ ತೀವ್ರ ಗಂಭೀರವಾಗಿ, ನೀನು ನಿನ್ನನ್ನು ತ್ಯಾಗ ಮಾಡಬೇಕು ಮಗನೇ, ನಿನ್ನ ಹೃದಯದ ರಕ್ತವೊಂದೇ ಆ ಶಾಪವನ್ನು ಅಂತ್ಯಗೊಳಿಸುತ್ತದೆ ಎಂದು ಹೇಳಿದಳು. ಇದನ್ನು ಕೇಳಿ ಅಜಯನ ಎದೆ ಬಡಿತ ಒಂದು ಕ್ಷಣ ನಿಂತಂತೆ ಅನಿಸಿತು. ರಾಜಮಹಲಿನ ಅಂಧಕಾರದೊಳಗೆ ಚಂದ್ರಕಲಾಳ ಚೀತ್ಕಾರಗಳು ಕೇಳಿಬಂತು. ನಿನ್ನ ತಾಯಿಯ ದ್ರೋಹಕ್ಕೆ ಬೆಲೆ ಕಟ್ಟುವೆ ನೀನು ಎಂದು ಆಕೆ ಭಯಾನಕ ಧ್ವನಿಯಲ್ಲಿ ಕೂಗಿದಳು. ಹಠಾತ್ ಮಹಲಿನ ಗೋಡೆಗಳು ಬಿರುಕು ಬಿಟ್ಟಂತಾದವು ಮತ್ತು ಚಂದ್ರಕಲಾ ತನ್ನ ಭಯಾನಕವಾದ ರೂಪವನ್ನು ಮತ್ತೊಮ್ಮೆ ಪ್ರದರ್ಶಿಸಿದಳು. ಆಕೆಯ ದೇಹದಲ್ಲಿ ಕೆಂಪು ಜ್ವಾಲೆಗಳು ಕವಿದವು ಮತ್ತು ಆಕೆ ತನ್ನ ಕೈಯಲ್ಲಿ ದೊಡ್ಡ ಕತ್ತಿಯನ್ನು ಹಿಡಿದಿದ್ದಳು. ಇದೋ, ಈ ಕೂಡಲೇ ನಾನು ನಿನ್ನನ್ನು ಬಲಿ ಪಡೆಯಲು ಸಿದ್ಧಳಾಗಿದ್ದೇನೆ ಎಂದು ಆಕೆ ಜೋರಾಗಿ ನಕ್ಕಳು. ಅಜಯ ತನ್ನ ತಾಯಿಯ ಕಡೆ ತಿರುಗಿ, ನೀನು ನನ್ನನ್ನು ಈ ತ್ಯಾಗಕ್ಕೆ ಹೇಗೆ ಬಲಿಪಶು ಮಾಡಲು ಸಾಧ್ಯ ಎಂದು ತನ್ನ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಳ್ಳುತ್ತಾ ಕೇಳಿದ. ತಾಯಿ ದುಃಖದಿಂದಲೇ, ನಿನ್ನ ಬದುಕು ಈ ಶಾಪವನ್ನು ಅಂತ್ಯಗೊಳಿಸಲು ಇರುವುದು ಮಗನೇ. ನಿನ್ನ ತ್ಯಾಗವೇ ನಮ್ಮ ಕುಟುಂಬವನ್ನು ಶಾಪದಿಂದ ಮುಕ್ತಗೊಳಿಸಬಹುದು ಎಂದು ಹೇಳಿದಳು. ಅಜಯನ ಕಣ್ಣುಗಳಿಗೆ ತನ್ನ ಹಿಂದಿನ ದಿನಗಳ ನೆನಪುಗಳು ಬಂದವು. ತನ್ನ ತಂದೆಯ ಪ್ರೀತಿಯ ಕನಸು, ತಾಯಿಯ ಸಮರ್ಪಣೆ ಮತ್ತು ತನ್ನ ಬಾಲ್ಯದ ಜೀವನದ ಕ್ಷಣಗಳು. ಅವನು ತಾನು ತಯಾರಾಗಿದ್ದ ವಿಷಯವನ್ನು ಅರಿತುಕೊಂಡ. ನಾನು ಕೊನೆಗೊಂದು ಪ್ರಯತ್ನ ಮಾಡುತ್ತೇನೆ ಎಂದು ತಾಯಿಯ ಕೈ ಹಿಡಿದು ಹೇಳಿದ. ಅಜಯ ತ್ಯಾಗಕ್ಕೆ ಸಿದ್ಧನಾದ ಬಗ್ಗೆ ಕೇಳಿದ ಚಂದ್ರಕಲಾ ತನ್ನ ಶಕ್ತಿಯೊಂದಿಗೆ ಆತನನ್ನು ತನ್ನ ಭಯಾನಕ ಜಗತ್ತಿಗೆ ತಳ್ಳುತ್ತಾಳೆ. ಈ ಜಗತ್ತು ಭಯಾನಕ ಮಾಯಾ ಕನಸಿನಂತೆ ಕಾಣಿಸುತ್ತಿತ್ತು. ಅಲ್ಲಿ ಚಂದ್ರಕಲಾ ತನ್ನ ಅಸಲಿ ಶಾಪದ ಮೂಲವನ್ನು ತೋರಿಸುತ್ತಾಳೆ. ಈ ಶಾಪವೆಂದೂ ತೀರಲಾರದು, ಏಕೆಂದರೆ ಇದು ಸ್ವಾರ್ಥದಿಂದ ಹುಟ್ಟಿದ್ದು ಎಂದು ಚಂದ್ರಕಲಾ ಕಿರುಚಿದಳು. ಆ ಹೊತ್ತಿನಲ್ಲಿ ಅಜಯ ತನ್ನ ಕೈಯಲ್ಲಿ ಹಿಡಿದಿದ್ದ ಆ ಮಂತ್ರ ಪುಸ್ತಕದಿಂದ ಅಂತಿಮ ಶ್ಲೋಕಗಳನ್ನು ಪಠಿಸಲು ಪ್ರಾರಂಭಿಸುತ್ತಾನೆ. ಹಠಾತ್ ಆ ಶ್ಲೋಕದ ಶಕ್ತಿ ಚಂದ್ರಕಲಾಳ ಆಕೃತಿಯನ್ನು ಅಸ್ತಿತ್ವದಿಂದ ನಾಶ ಮಾಡುತ್ತದೆ. ಆಕೆಯ ಚೀತ್ಕಾರ ಮಹಲಿನ ಗೋಡೆಗಳನ್ನು ತತ್ತರಿಸುತ್ತವೆ ಮತ್ತು ಅವಳು ಆ ಮಂತ್ರಶಕ್ತಿಯ ಪ್ರಭಾವದಿಂದ ಉರಿಯುತ್ತಾಳೆ. ಅಜಯ ತನ್ನ ಜೀವವನ್ನು ಕಳೆದುಕೊಳ್ಳುವ ಮುನ್ನ ಚಂದ್ರಕಲಾಳ ಆತ್ಮಕ್ಕೆ ತಟ್ಟಿದ್ದ ಆ ಶಾಪ ಸಂಪೂರ್ಣವಾಗಿ ಬಿಟ್ಟು ಹೋಗುತ್ತದೆ. ನೀನು ನನ್ನನ್ನು ಈ ಮಹಾಮಾಯೆಯಿಂದ ಮುಕ್ತಗೊಳಿಸಿದ್ದೀಯಾ ಎಂಬ ಚಂದ್ರಕಲಾಳ ಶಾಂತ ಧ್ವನಿ ಮಹಲಿನ ಒಳಗೆ ಪ್ರತಿಧ್ವನಿಸುತ್ತದೆ. ಮಹಲಿಗೆ ತಟ್ಟಿದ್ದ ಶಾಪ ಮುಗಿದ ಮೇಲೆ ಅಜಯನ ತಾಯಿ ತನ್ನ ಮಗನನ್ನು ಮರಳಿ ನೋಡುವುದಿಲ್ಲ. ಅವಳು ಅವನ ಶ್ರೇಷ್ಠ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಆದರೆ ಒಂದು ಭಯಾನಕ ಸಂದೇಶ ಅವಳ ಮನಸ್ಸನ್ನು ತಲ್ಲಣಗೊಳಿಸುತ್ತದೆ. ರಾಜಮಹಲಿನಲ್ಲಿ ಇನ್ನೂ ಆ ಶಾಪದ ಶಕ್ತಿಯ ಕೆಲವು ಅಂಶಗಳು ಉಳಿದಿವೆ. ಇದು ಮತ್ತೆ ಮರುಕಳಿಸಬಹುದು.